then she'll be jailed, she'll be tortured. The way the world sees is always what is painted. Probably Vijay Mallya that you saw. He's an amazing patriot. ಅಂಥ ದೇಶಭಕ್ತ ವ್ಯಕ್ತಿ ನಾನು ನೋಡಿಲ್ಲ. How does Uppi sir handle pressure? Because ನೀವು ನೋಡಿರ್ತೀರಾ. Does he handle pressure? Does he take pressure in the first time? ಈಗ ಈ ಕಾನ್ಸೆಪ್ಟ್ ನಿಜಗಳು ಅರ್ಥ ಆಗತ್ತೇನ್ರಿ ಅಂತ ಒಂದು ಕ್ವಶನ್ ಇದ್ದೇ ಇರುತ್ತಲ್ಲ. Today on Just Curious, yay! It is the crazy mind ಅನ್ಬೇಕಾ, ಕ್ರೇಜಿ ಮೈಂಡ್ ಜೊತೆಗೆ ತುಂಬ ದಿನ ಪಳಗಿರೋರು ಅನ್ಬೇಕಾ, ಅಥವಾ ಆ ಕ್ರೇಜಿನೆಸ್ಸನ್ನು ಐಡೆಂಟಿಟಿ ಆಗಿ ಇಟ್ಕೊಂಡು ಹೆಸರಲ್ಲಿ ಶ್ರೀ ಆದ್ರೂ ಇನ್ನೂ ಸಿನಿಮಾ ಅಂತ ಬಂದಾಗ ಇತಿಶ್ರೀ ಹಾಡೋಕ್ಕೆ ತುಂಬ ದೂರ ಹೋಗಬೇಕಾಗಿದೆ. ಸೊ ಈ ಥರ ಎಲ್ಲ ಕ್ರೇಜಿ ಇಂಟ್ರಡಕ್ಷನ್ ಯಾಕೆ ಕೊಟ್ಟೆ ಅಂದರೆ, ಹಿಯರ್ ಐ ಆಮ್ ಇನ್ವೈಟಿಂಗ್ ನಮ್ಮ ಶ್ರೀ ಅವ್ರನ್ನ ಆನ್ ಜಸ್ಟ್ ಕ್ಯೂರಿಯಸ್. Welcoming you and trying to explore your journey as a human, journey as a technician and everything in between. Thank you, Shri, hegidiri? Welcome. Super. Thank you, Rashmi. Thank you for having me here. I'm super. Bindas. Crazy agi. Everybody will be curious to know. A big part of your journey has been with Uppi sir alva. I think 2015 ನೀವು ಅವ್ರನ್ನ ಸೂಪರ್ ಆ್ಯಕ್ಚುಲಿ ಸೂಪರ್ ಮಾಡಬೇಕಿತ್ತು. ಸೂಪರ್ ಸಿನಿಮಾ ಎಡಿಟ್ ಮಾಡಬೇಕಿತ್ತು. ಆವಾಗ ಬೇರೆ ಯಾವುದೋ ಪ್ರಾಜೆಕ್ಟಲ್ಲಿ ಸ್ವಲ್ಪ ಬ್ಯುಸಿ ಇದೆ. ಬಟ್ ಆ ಸಿನಿಮಾದ್ದು ಟ್ರೇಲರ್ಸ್ ಮಾಡಿದ್ದೆ ನಾನು. ಅದಾದ ನಂತರ ಟೋಪಿವಾಲ, ನಮ್ಮ ಶ್ರೀನಿ ಡೈರೆಕ್ಟ್ ಮಾಡಿದ್ದು. ಟೋಪಿವಾಲಿಂದ ಫುಲ್ ಜರ್ನಿ ಶುರು ಆಯಿತು. ಸೊ ಟೋಪಿವಾಲ ಸಿನಿಮಾ ಎಡಿಟ್ ಮಾಡಿದ್ದೆ. ಅದಾದಮೇಲೆ ಉಪ್ಪಿಟ್ಟು ಎಡಿಟ್ ಮಾಡಿದೆ. ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದೆ, ಅವ್ರ ತಮ್ಮನ ಕ್ಯಾರೆಕ್ಟರ್ ಮಾಡಿದೆ ಆ ಪಿಕ್ಚರಲ್ಲಿ. ಸೊ ದಟ್ ವಾಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಒಂದು ಜರ್ನಿ ಅದು. ಯಾಕೆಂದರೆ ಬೀಯಿಂಗ್ ಇನ್ ಪ್ರೆಸೆಂಟ್, ಬಿಕಾಸ್ ದಟ್ಸ್ ವಾಟ್ ಐ ಬಿಲೀವ್ ಇನ್ ಆ್ಯಂಡ್ ಐ ಪ್ರಾಕ್ಟೀಸ್ ದ್ಯಾಟ್. ಪವರ್ ಆಫ್ ನೌ. ಇಟ್ಸ್ ಅದು ಅಷ್ಟೇ ತುಂಬ ಜನಗಳಿಗೆ ಅರ್ಥ ಆಗಲಿಲ್ಲ. ಬಟ್ ಈಗ ತುಂಬ ಜನ ಅದ್ರ ಬಗ್ಗೆ ಮಾತಾಡ್ತಾರೆ, ಆ ಸಿನಿಮಾ ಬಗ್ಗೆ, ಉಪ್ಪಿಟ್ಟು ಬಗ್ಗೆ. ಸೊ ಇಟ್ಸ್ ಆಲ್ವೇಸ್ ಫಿಲ್ಮ್ಸ್ ಆರ್ ವೇ ಅಹೆಡ್ ಆಫ್ ಟೈಮ್ ಅಂತ ನನಗನ್ಸುತ್ತೆ. ಇನಿಷಿಯಲಿ ನೀವು ಅವ್ರನ್ನ ಮೀಟ್ ಮಾಡಿದಾಗ, ಬೈ ದೆನ್ ಐ ಆಮ್ ಶೋರ್ ನೀವು ಉಪೇಂದ್ರ ಈ ಥರ ಎಲ್ಲ ಸಿನಿಮಾಗಳನ್ನು ನೋಡ್ಕೊಂಡು ಒಂದು ಫ್ಯಾನ್ ಬಾಯ್ ಥರನೇ ಹೋಗಿರ್ತೀರಾ. ಅಫ್ಕೋರ್ಸ್ ಫಸ್ಟ್ ಮೀಟ್ ಮಾಡಿದಾಗ ನಾನು ಆ್ಯಕ್ಚುಲಿ ನನ್ನ ಪರಿಚಯ ಮಾಡಿಸಿದ್ದು ಸೂಪರ್ ಸಿನಿಮಾದಲ್ಲಿ ಒಬ್ಬ ವಿನಯ್ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಇದ್ದ. ಅವನು ನನಗೆ ಪರಿಚಯ ಮಾಡಿಸಿದ್ದು. ಯಾಕಂದರೆ ನಾನೊಂದು ನಾನು ಸಾಕಷ್ಟು ಕಾರ್ಪೊರೇಟ್ ವಿಡಿಯೋಸು, ಆ್ಯಡ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೀನಿ, ಮಾಡ್ತಾನೂ ಇರ್ತೀನಿ. ಆ್ಯಂಡ್ ಐ ಆಮ್ ಸ್ಪೆಷಲೈಸ್ಡ್ ಇನ್ ಏರಿಯಲ್ ಫೋಟೋಗ್ರಫಿ. ರೈಟ್. ಮಚ್ ಬಿಫೋರ್ ದ ಡ್ರೋನ್ ಡೇಸ್. ಹೆಲಿಕಾಪ್ಟ್ರಿಂದ ಶೂಟ್ ಮಾಡೋದು, ಡೋರ್ ತೆಗೆದು ಈಚೆ ಕೂತ್ಕೊಂಡು. ಸೊ ಪ್ರಪಂಚನ 1000 ಅಡಿ ಮೇಲಿಂದ ಯಾವಾಗಲೂ ನೋಡೋದು. ಸೊ ಯು ಆಲ್ವೇಸ್ ಹ್ಯಾವ್ ಅ ಕ್ಲಿಯರ್ ಪರ್ಸ್ಪೆಕ್ಟಿವ್ ಆಫ್ ದ ಬರ್ಡ್ಸ್ ಐ ವ್ಯೂ. ಸುಮ್ಮನೆ ಜೋಕ್ ಮಾಡ್ತಾ ಇರ್ತೀನಿ, ಮೇಲ್ಗಡೆಯಿಂದ ನೋಡಿದ್ರೆ ಗಾಂಧಿನಗರ ಕಾಣಿಸೋ ಇದೆಲ್ಲ, ಬರೀ ನಮಗೆ ರೇಸ್ ಕೋರ್ಸು ಮತ್ತು ಬಸ್ ಸ್ಟ್ಯಾಂಡ್ ಎಲ್ಲ ನೀಟಾಗಿ ಕಾಣಿಸುತ್ತೆ. ಮೆಜೆಸ್ಟಿಕ್ಕು. ಗಾಂಧಿನಗರ ಇರೋದೇ 4 ಕ್ರಾಸು, ಏನು ಕಾಣಿಸೋದಿಲ್ಲ. ಅಲ್ಲೂ ಒಳಗಡೆ ನಿಂತ್ಕೊಂಡು ನಾನೇನೋ ಸಾಧಿಸ್ಬಿಟ್ಟೆ ಅನ್ನೋದ್ರೆ ಅದು ತಪ್ಪಲ್ವಾ ಅಂತ ಅನ್ಸುತ್ತೆ ನನಗೆ. ಫಿಲಾಸಫಿ ಇಟ್ಸ್ ಡೀಪ್ ಆ್ಯಕ್ಚುಲಿ. ಇಟ್ ಈಸ್ ಯಾಕೆಂದರೆ ಇರೋದು 4 ಕ್ರಾಸು ಕಾಣಿಸೋದೇ ಇಲ್ಲ. ನೀವು ಎಷ್ಟೇ ದೊಡ್ಡ ಕಟೌಟ್ ಇಟ್ರು ಕಾಣಿಸೋದಿಲ್ಲ, ಮೇಲಿಂದ 1000 ಅಡಿ ಮೇಲಿಂದ ಕಾಣಿಸೋದೇ ಇಲ್ಲ. ಸೊ ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ನಾನು ಏನೇನೋ ದಬ್ಬಾಕ್ಬಿಟ್ಟೆ ಅಂತಂದರೆ ಇಟ್ ಡಸಂಟ್ ಐ ಡೋಂಟ್ ನೋ, ದಟ್ಸ್ ಹೌ ಐ ಫೀಲ್. ಸೊ ಒಂದು ಕಾರ್ಪೊರೇಟ್ ವಿಡಿಯೋ ಮಾಡಿದ್ದೆ. ಅಂದರೆ ಮೋನೋರೈಲ್ ಬರಬೇಕಿತ್ತು ನಮ್ಮ ಬೆಂಗಳೂರಿಗೆ ಟು ಕನೆಕ್ಟ್ ಮೆಟ್ರೋ. ಮೋನೋರೈಲ್ಸ್ ವುಡ್ ಹ್ಯಾವ್ ಬಿನ್ ದಿ ಫೀಡರ್ ಸರ್ವಿಸ್ ಫಾರ್ ದ ಎಂಟೈರ್ ಮೆಟ್ರೋ ಸೆಟಪ್ ಏನಿದೆಯಲ್ಲ, ಎಂಟೈರ್ ಮೆಟ್ರೋ ನೆಟ್ವರ್ಕ್ ಏನಿದೆಯಲ್ಲ, ಅದಕ್ಕೆ ಫೀಡರ್ ಆಗಿ ಬರಬೇಕಿತ್ತು. ಬಿಕಾಸ್ ಇಟ್ ಕುಡ್ ಗೋ ಇನ್ ಗಲ್ಲಿ ಆಲ್ಸೋ, ಅಂದರೆ ಸಿಂಗಲ್ ಬೀಮಲ್ಲಿ ಹೋಗುತ್ತೆ ಮೋನೋರೈಲ್. ಅದರದ್ದೊಂದು ಪ್ರಪೋಸಲ್ ಪ್ರಾಜೆಕ್ಟ್ ಮಾಡಿದ್ದೆ ನಾನು, ಬ್ಯಾಂಗ್ಳೂರು ಮತ್ತು ಬಾಂಬೆ ಎರಡಕ್ಕೂ. ಅದನ್ನು ಈ ಅಸೋಸಿಯೇಟ್ ಡೈರೆಕ್ಟರ್ ನೋಡಿದ್ದ. ಸೊ ಇದು ಫ್ಯೂಚರಿಸ್ಟಿಕ್ ಇತ್ತಲ್ಲ ಸಿನಿಮಾ. ಅಂದರೆ ಬೆಂಗಳೂರು 2020 ಆವಾಗ ತೋರಿಸಿದ್ದು 2020 ಅನಿಸುತ್ತೆ. ಸೂಪರಲ್ಲಿ ತೋರಿಸಿದ್ದು 2020ನಲ್ಲಿ ಹೊಸ ಏರ್ಪೋರ್ಟು ಮತ್ತು MG ರೋಡಲ್ಲೆಲ್ಲ, ಅಂದರೆ ಟೋಟಲ್ ಬೆಂಗಳೂರು ಹೈಟೆಕ್ ಬೆಂಗಳೂರು ಥರ ಇರುತ್ತೆ ಅನ್ನೋದು ಒಂದು ಫ್ಯೂಚರಿಸ್ಟಿಕ್ ಆಗಿ ತೋರಿಸಿದಾರಲ್ವ. ಸೊ ಅದಕ್ಕೆ ಆ ಡಿಸ್ಕಷನ್ ನಡೆಯುವಾಗ ಇವನು ಹೇಳಿದ್ದಾನೆ,
ಒಂದು ಇದು ಮಾಡಿದ್ದಾರೆ ಕಾರ್ಪೊರೇಟ್ ವಿಡಿಯೋ. ಇನ್ಫಾರ್ಮ್ ಮಾಡ್ದೆ ತೋರಿಸ್ಲಿಕ್ಕೆ ಆತ ಬಂದು ಅಂತ. ಕರ್ಕೊಂಡೋಗಿ ತೊಗೊಂಡೋಗಿ ತೋರಿಸ್ದೆ. ಆವಾಗ OP ಸರ್ ನೋಡ್ಬಿಟ್ಟು ಯಾರು ಮಾಡಿದ್ದು ಇದು ಅಲ್ಲ, ನಾನೇ ಕ್ಯಾಮ್ರಾ ವರ್ಕ್ ಮಾಡಿದ್ದು, ನಾನೇ ಎಡಿಟ್ ಮಾಡಿದ್ದು, ನಾನೇ ಡೈರೆಕ್ಟ್ ಮಾಡಿದ್ದು ವಿಡಿಯೋ, CG ಎಲ್ಲ ನನ್ನ ಫ್ರೆಂಡ್ ಮಾಡಿದ್ದ ಅಂತ. ಹೌದಾ, ನೀವು ಎಡಿಟಿಂಗ್ ಮಾಡ್ತೀರಾ ಅಂತಂದ್ರು. ಹಾಂ ಮಾಡಿದ್ದೀನಿ. ಸಿನಿಮಾ ಮಾಡಿದ್ದೀರಾ? ಹ್ಞೂ ಮಾಡಿದ್ದೀನಿ, ಈ ಥರ ಮುಸ್ಸಂಜೆ ಮಾತು ಸಿನಿಮಾ ಮಾಡಿದ್ದೀನಿ, ಈ ಥರ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತೀನಿ. ಓಕೆ, ನಮ್ಮ ಜೊತೆ ವರ್ಕ್ ಮಾಡ್ತೀರಾ? ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳಿದೆ. ಅವರು ಶಾಕ್ ಆಗ್ಬಿಟ್ರು. ಹಾಂ, ಡಿಪಾರ್ಟ್ಮೆಂಟ್, ಏನು ಎಡಿಟಿಂಗ್ ಡಿಪಾರ್ಟ್ಮೆಂಟು, ಏನು ಡಿಪಾರ್ಟ್ಮೆಂಟು ಅಂತ ಕೇಳಿದೆ. ಆವಾಗ ಒಂದು ಕೆಲಸ ಮಾಡಿ, ನಮ್ಮ ಜೊತೆನೇ ಇದ್ಬಿಡಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರಿ, ಹಾಗೆ ಎಡಿಟಿಂಗು ಮಾಡ್ಬೋದು ಅಂತ. ನಾನು ಒಂದು ಪ್ರಾಜೆಕ್ಟ್ ನಡೀತಿದೆ, ಸ್ವಲ್ಪ ಕಷ್ಟ ಆಗ್ಬೋದು ಅಂಥೇಳಿ. ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಸೀನು ಒಂದೊಂದು ಕಾರ್ಡ್ ಅಂತ ಇಟ್ಕೊಳ್ಳಿ. ನೀವು ಶೋಗೆ ರೆಡಿ ಎಲ್ಲ ರೆಡಿ ಇರುತ್ತೆ, ಶೋಗೆ ರೆಡಿ ಮಾಡಿರ್ತೀರ. ಇನ್ನೇನು ಶೋ ಅನ್ಬೇಕು, ಟಕ್ಕಂತ ಶಫಲ್ ಮಾಡಿಬಿಡ್ತಾರೆ. ಪ್ಯಾಕಿಗೆ ಕಲಿಸ್ಬಿಟ್ಟು ಫುಲ್ಲು ಜರ್ರಂತ ಮಾಡಿ ಮತ್ತೆ ಹೊಸ ಕಾರ್ಡೆ ಕೊಟ್ಟಿರ್ತಾರೆ, ಮತ್ತೆ ಆಟ ಅಲ್ಲಿ ಹೊಸ ಆಟ. ಸೊ ಆ ಹೊಸ ಆಟ ಹೆಂಗಿರುತ್ತೆ ಅಂದರೆ ಬೇರೆಯವ್ರಿಗೆ ಗುರ್ರಂತಿರುತ್ತೆ. ಬಟ್ ಸಮ್ಮು ಐ ಡೋಂಟ್ ನೋ, ಅದು ಸಿಂಕ್ ಆಗಿದೆ ನನಗೆ ಅವ್ರಿಗೆ. ಅದು ಐ ಡೋಂಟ್ ಫೀಲ್ ಇಟ್ ಆಡ್. ಐ ಡೋಂಟ್ ಫೀಲ್ ಇಟ್ ಇಸ್ ಆಡ್. ಐ ಎಂಜಾಯ್ ದ ಎಂಟೈರ್ ಪ್ರೋಸೆಸ್. ಅದು ಮಜಾ ಇರುತ್ತೆ. ಅದು ಕೆಲವು ಸರಿ ಹೆಂಗೆ ಸಿಂಕ್ ಆಗುತ್ತೆ ಅಂದರೆ, ನೋಡ್ರಿ ಇದು ಆ ಸೀನು ಅಂತಂದರೆ ಟಕ್ಕಂತ ಎತ್ತಿ ಅಲ್ಲಿಟ್ಟಿರ್ತೀನಿ. ಆದರೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಆ ಒಂದು ಜೆಲ್ ಆಗುತ್ತೆ. ಅದು ಜೆಲ್ ಆದರೆ ಡೈರೆಕ್ಟ್ರು ಎಡಿಟ್ರು ಸಂಬಂಧ, ಡೈರೆಕ್ಟ್ರು ಕ್ಯಾಮ್ರಾಮನ್ ಸಂಬಂಧ ಗಂಡ ಹೆಂಡ್ತಿ ಇದ್ದಂಗೆ. ಹೊರಗಡೆ ಕ್ಯಾಮ್ರಾಮನ್ನು ಹೆಂಡ್ತಿ, ಇಲ್ಲಿ ಬಂದರೆ ಎಡಿಟ್ರು ಹೆಂಡ್ತಿ. ಎರಡೆರಡು ಹೆಂಡ್ತಿರ ಜೊತೆ ಹೇಗಬೇಕು ಒಬ್ಬ ಡೈರೆಕ್ಟ್ರು. ಅಂದರೆ ಇವ್ರ ಕೇಸಲ್ಲಿ ಇವ್ರು ಡೈರೆಕ್ಟ್ರು ಮತ್ತು ಆ್ಯಕ್ಟ್ರು ಬೇರೆ. ಆ್ಯಕ್ಟ್ರ್ ಬೇರೆ. ಸೊ ತುಂಬ ಅಂದರೆ ಅದು ಕಷ್ಟ, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅವರು ಒಂದು ಸಿನಿಮಾನ ಆಚೆಗೆ ತರಕ್ಕೆ, ಈ ಸಿನಿಮಾನ ಒಂದು 3 ವರ್ಷ ತೊಗೊಂಡಿದಾರ, 3-4. ಸ್ಟಾರ್ಟ್ ಆಗಿದ್ದು June 22. ಸೊ 2 ವರ್ಷದಲ್ಲಿ ಟೆಕ್ನಿಕಲಿ ಆಚೆಗೆ ತರಕ್ಕೆ ತೊಗೊಂಡಿದ್ದಾರೆ. ಬಟ್ ಡಿಸ್ಕಷನ್ ಇಸ್ ಗೋಯಿಂಗ್ ಆನ್ ಫ್ರಮ್ 8-9 years, 10 years, 2014 ಉಪ್ಪಿ ಟು. ಹೌ ಡಸ್ ಈ ಡೂ? ಯಾಕೆಂದರೆ ಉಪ್ಪಿ ಸರ್ದು ಡೈರೆಕ್ಷನ್ ಅಂದರೆ ಒಂದು ಕಲ್ಟ್ ಬೇಸ್ ಇದೆ. ಅಂದರೆ ಸಿನಿಮಾ ಅವ್ರು ಹೀರೋ ಆಗಿ ಆಚೆಗೆ ಬಂದಾಗ ಅದಕ್ಕೆ ಬೇರೆ ಆಡಿಯನ್ಸ್ ಇದ್ದಾರೆ. ಬಟ್ ನನ್ನ ಪ್ರಕಾರ ಅವ್ರ ಡೈರೆಕ್ಷನ್ಗಂತ ಬರೋ ಸಿನಿಮಾಗಳಿಗೆ 100/100 ಒಂದು ಸತಿ ಸಿನಿಮಾ ನೋಡ್ಬೇಕಂತ, ಹೌದು, ಹೆಂಗನೇ ಇರಲಿ ಒಂದ್ಸರಿ ನೋಡಲೇಬೇಕು ಅನ್ನೋದು ಇದೆ. ಇದ್ದೇ ಇದೆ, ಅದು ಅವ್ರಿಗೂ ಗೊತ್ತು. ಬಟ್ ಮೈ ಕ್ವೆಶನ್ ಇಸ್, ಒಂದೊಂದು ಸಿನಿಮಾಗೆ ಅವ್ರು 8-10 ವರ್ಷ ತಗೋತಾರಲ್ಲ, ಇಸ್ ಇಟ್ ಹೌ ಆ ಕ್ವಾಲಿಟಿ ಆಫ್ ಸಿನಿಮಾ, ಆ ಥಾಟ್ಸಿಗೆ ಅಷ್ಟು ಟೈಮ್ ಬೇಕಂತಾನ, ಅಥವಾ ಅವರು ಕಂಪಾರ್ಟ್ಮೆಂಟಲೈಸ್ ಮಾಡಿಬಿಟ್ಟಿದಾರ? ಆ್ಯಕ್ಟರ್ ಆಗಿ ನಾನು ದಿನಕ್ಕೆ ಒಂದು ಟೈಮ್ ಟೇಬಲ್ ಹಾಕೋತಾರಲ್ಲ ಸ್ಕೂಲಲ್ಲಿ, ಬೆಳಗ್ಗೆ ಮ್ಯಾಥ್ಸು, ಮಧ್ಯಾಹ್ನ ಸೈನ್ಸು ಥರ. ಆ್ಯಕ್ಟರ್ ಆಗಿ ನನಗೆ ಇಷ್ಟು ಟೈಮ್ ಕೊಡ್ತೀನಿ ದಿನದಲ್ಲಿ, ಇಷ್ಟು ವರ್ಷದಲ್ಲಿ, ಅಥವಾ ನಾನು ಡೈರೆಕ್ಟ್ರಾಗಿ ಇಷ್ಟು ನಾನು ಸಮಯ ಉಪಯೋಗಿಸ್ತೀನಿ, ಹಂಗೇನಾದ್ರು ಯೋಚನೆ ಮಾಡ್ತಾರೆ ಅವರು? ಇಲ್ಲ, ಅವ್ರಿಗೆ ಡೈರೆಕ್ಷನ್ ಮಾಡಬೇಕು ಅಂತ ಅಂದರೆ, ಡೈರೆಕ್ಷನ್ ಮಾಡಬೇಕಂದ್ರೆ ಮಿನಿಮಮ್ ಒಂದು ಬೇಸಿಕ್ ಸಿನಿಮಾ, ಇವತ್ತಿನ ಲೆಕ್ಕಕ್ಕೆ ನಾನು ಹೇಳ್ತಿರೋದು. ಉಪೇಂದ್ರ ಮಾಡುವಾಗಲೇ ದೋ ಹೆಡ್ ಡೆಬ್ಯೂಟ್ ಆಸ್ ಎ ಡೈರೆಕ್ಟ್ ಆ್ಯಂಡ್ ಆಲ್, ಹೀರೋ ಆ್ಯಂಡ್ ಆಲ್, ಆಗಲೇ ಕ್ರ್ಯಾಂಕಿಂಗ್ ಅಂತ ಕರಿತಿದ್ವಿ. ಎಷ್ಟು ಎಕ್ಸ್ಪೋಸ್ ಆಯಿತು ನೆಗೆಟಿವ್ ಅಂತ. 1.5 lakhs ಎಕ್ಸ್ಪೋಸ್ ಅಂತಂದರೆ ಅಂತ. ಆವಾಗ 30,000 40,000 ಅಡಿ ಎಕ್ಸ್ಪೋಸ್ ಮಾಡಿದ್ರೆ ಒಂದು ಡಿಸೆಂಟ್ ಬಜೆಟ್ ಸಿನಿಮಾ. ಹೈ ಬಜೆಟ್ ಅಂದರೆ ಅಮ್ಮಮ್ಮ ಅಂದರೆ 60,000-80,000 ಅಡಿ ಫೀಟ್ ಲೆಕ್ಕದಲ್ಲಿ ರೀಲು ಎಷ್ಟು ಎಕ್ಸ್ಪೋಸ್ ಆಯಿತು, ಎಷ್ಟು ಕ್ಯಾನ್ ಎಕ್ಸ್ಪೋಸ್ ಆಯಿತು ಅಂತ, ಎಷ್ಟು ಅಡಿ ಎಕ್ಸ್ಪೋಸ್ ಆಯಿತು ಅಂತ. ಇವ್ರ ಸಿನಿಮಾಗಳು 1.5 ಲಕ್ಷ ಎಲ್ಲ ಎಕ್ಸ್ಪೋಸ್ ಆಗೋದು ಆಗಲೇ. ಹೌದು, ಉಪೇಂದ್ರ ಟೈಮಲ್ಲೇ. ಏನಂದರೆ ಇವರ ಥಾಟ್ಸ್ನ ವಿಜುವಲಾಗಿ ಕನ್ವರ್ಟ್ ಮಾಡೋದೇ ಕಷ್ಟ. ಯಾಕೆ? ಫಾರ್ ಎಕ್ಸಾಂಪಲ್ ಉಪ್ಪಿಟ್ಟು, ಇಟ್ ಈಸ್ ಫಿಲಾಸಫಿ. How do you show being in present visually? If you go back and see Uppittu film, every scene says the same thing actually. Every scene has got the same meaning. Narrated in a different perspective ಅಷ್ಟೇ, ಡಿಫ್ರೆಂಟ್ ಇನ್ನೊಂದು ಸೀನ್ ಅಷ್ಟೇ. ಬಿಗಿನಿಂಗಿಂದ ಪ್ರತಿಯೊಂದು ಸೀನು ಅದೇ ಹೇಳಿರೋದು. ಎಸ್,
ವಾವ್, ಅಂದರೆ ಹೌ ಡು ಯು ಕಮ್ಯುನಿಕೇಟ್, ಹೌ ಡು ಯು ಪ್ರೆಸೆಂಟ್ ಇಟ್ ಆನ್ ಸ್ಕ್ರೀನ್, ಇಟ್ ಈಸ್ ಡಿಫಿಕಲ್ಟ್ ಅಲ್ಲ. ಅದಕ್ಕೆ ಡಿಸ್ಕಷನ್ ನಡೀತಾನೇ ಇರುತ್ತೆ. ಫಸ್ಟ್ಲಿ ನಿಮ್ಮ ಜೊತೆ ಕತೆ ಅಂತೆಲ್ಲ ಡಿಸ್ಕಸ್ ಮಾಡಿದಾಗ ಆ್ಯಸ್ ಎಡಿಟರ್ ಆ್ಯಂಡ್ ಆ್ಯಸ್ ಆಲ್ಸೋ ಸಿನಿಮ್ಯಾಟೋಗ್ರಫರ್, ಡಿಸ್ಕಷನ್ಸ್ಗಳು ಒಂದೇ ಫುಲ್ ಒಂದು ಕತೆನ ಒಂದೇ ಸತಿ ಹೇಳ್ಬಿಡ್ತಾರ, ನಿಮ್ಗೆ ಒಂದು ಎಳೆ ಹೇಳ್ತಾರ? ಹೌ ಡು ಯು ಗೈಸ್ ಎಕ್ಸ್ಪೋಸ್ ಇಟ್, ಅಂದರೆ ಅದನ್ನು ರಿಯಾಲಿಟಿಗೆ ತರೋ ಅಂತ ಒಂದು ಇದು ಆ ಪ್ರಾಸೆಸ್? ಸಿ ಫಾರ್ ಎಕ್ಸಾಂಪಲ್ ಇದು ಯು ಐ ಲಾಸ್ಟ್ 10 ವರ್ಷದಿಂದ ವರ್ಷನೇ ಬೇರೆ ಇತ್ತು, ಅದು ಇನ್ನೂ ಕ್ರೇಜಿಯಾಗಿತ್ತು. ಇದು ಏನೂ ಇಲ್ಲ ಹಂಗೆ ನೋಡಿದ್ರೆ, ಅಂದರೆ ಕ್ರೇಜಿನೆಸ್ ಅನ್ನೋದು ಏನಿಲ್ಲ, ಆ ವರ್ಷನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ ಇತ್ತದು. ಇದು ಒಂಚೂರು ಅಟ್ಲೀಸ್ಟ್ ಅಂದರೆ ಲೈಕ್ ದಿಸ್ ಇಸ್ ಆ್ಯಕ್ಚುಲಿ ಸ್ಪೂನ್ ಫೀಡಿಂಗ್ ಅಂತ ಹೇಳ್ಬೋದು. ಮಧ್ಯೆ ಅವ್ರ ಮೈಂಡ್ ವಾಯ್ಸ್ ಬಂದು ಮಾತಾಡತ್ತೆ. ಆ್ಯಕ್ಚುಲಿ ಇದರಲ್ಲಿ ನೀಟಾಗಿ ಅಂದರೆ ಒಂಚೂರು ನೀಟಾಗಿ ಅರ್ಥ ಆಗುತ್ತೆ. ಅದು ಇನ್ನೂ ಕಾಂಪ್ಲಿಕೇಟೆಡ್ ಇತ್ತು ಸ್ಕ್ರೀನ್ ಪ್ಲೇ. ಸೊ ಇದು ವರ್ಷನ್ಸ್ ನಡೀತಾನೇ ಇರುತ್ತೆ. ಶೂಟಿಂಗ್ ಟೈಮಲ್ಲೂ ಚೇಂಜಸ್ ನಡೀತಾ ಇರುತ್ತೆ, ಎಡಿಟಿಂಗಲ್ಲಂತೂ 1000 ಸರಿ ಚೇಂಜಸ್ ಆಗುತ್ತೆ. ಸೊ ಉಪ್ಪಿ ಸರ್ ಜೊತೆಗೆ ಎವ್ರಿ ಡೇ ಇಸ್ ಅ ಫ್ರೆಶ್ ಡೇ, ಎವ್ರಿ ಡೇ ದ ಮೂವಿ ಗೆಟ್ಸ್ ಪರ್ಸ್ಪೆಕ್ಟಿವ್ ಫುಲ್ ಕಂಪ್ಲೀಟ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವಿಲ್ ಬಿ ವಂಡರಿಂಗ್, ಓಕೆ ವಾಟ್ ವಿಲ್ ಬಿ ದ ಚೇಂಜ್ ಟುಡೇ ಅಂತ, ಅಂದರೆ ವಾಟ್ಸ್ ನ್ಯೂ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಉಪ್ಪಿ ಸರ್ ಅಂದ ತಕ್ಷಣ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲೇ ಒಂದಿದೆ, ಇವ್ರು ತಲೆಗೆ ಹುಳ ಬಿಡ್ತಾರೆ ಇಂದ ಶುರು ಆಗಿದ್ದು. ಒಂದು ಫೇಸ್ ಬಂತು ವೇರ್ ಆ್ಯಂಡ್ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್ ಇವ್ರ ತಲೆಗೆ ಕೈ ಹಾಕ್ತಾರೆ. ಆ್ಯಂಡ್ ಇವತ್ತು ಟು ದಿ ಎಕ್ಸ್ಟೆಂಟು ಎಲ್ಲ ಆಚೆಗೆ ಬಂದು ಹೇಳ್ತಾ ಇರೋದು ನಿಮ್ಮ ಕನ್ನಡಿ ಇಟ್ಬಿಟ್ಟಿದ್ದಾರೆ. ಈ ತರಹದ ಒಂದು ಲೇಬಲ್ ಇರೋವಂಥ ಒಬ್ಬ ಮಾಸ್ಟರ್ ಮೈಂಡ್ ಹೂ ಕಮ್ಸ್ ಆಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆಸ್ ಅ ಡಿರೆಕ್ಟರ್ ಇನ್ ಹಿಸ್ ಓನ್ ಪ್ರಾಜೆಕ್ಟ್ಸ್, ಫಸ್ಟು ಕಥೆ ಎಳೆ ಹೆಂಗೆ ಹೇಳ್ತಾರೆ? ಯಾಕಂದರೆ ಇವತ್ತಿಗೂ ಸಿನಿಮಾದಲ್ಲಿ ಕತೆ ಏನ್ರಿ ಅಂತ ಎಷ್ಟೊಂದು ಜನ ಕನ್ಫ್ಯೂಷನಲ್ಲಿ ಇರ್ಬೋದು. ಬಟ್ ಆ್ಯಸ್ ಅ ಟೆಕ್ನಿಷಿಯನ್ ವಾಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಯು? ನಿಮ್ಗೆ ಸ್ಟಾರ್ಟಿಂಗ್ ಎಲ್ಲ ಹೇಳ್ಬಿಡ್ತಾರ ಕತೆ ಹಿಂಗಿರುತ್ತೆ, ಅಥವಾ ಇವನ್ ಕ್ಯಾರೆಕ್ಟ್ರ್ ಮೂಲಕ ಲೈಫನ್ನು ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದು ಹೋಗ್ತಾನೆ ಅಂತ ತಿರುಳು ಗೊತ್ತಿರುತ್ತಾ ನಿಮಗೆ? ಅಲ್ಲ, ಫುಲ್ ಕತೆ ಹೇಳಿರ್ತಾರೆ, ಅದು ಡಿಸ್ಕಷನ್ ನಡೀತಾನೆ ಇರುತ್ತೆ. ಕೆಲವು ಸರಿ ಡಿಸ್ಕಷನು ವಾದ ವಿವಾದ ಆಗ್ತಿರುತ್ತೆ, ಇಲ್ಲ ಇದು ಅರ್ಥ ಆಗಲ್ಲ ಅಂತ ನಾವುಗಳು ಹೇಳ್ತೀವಿ. ಯಾಕೆಂತ ಅವರೊಂದು ಡಿಫೆಂಡ್ ಮಾಡ್ತಾರೆ, ಮತ್ತೆ ನಾವು ಡಿಫೆಂಡ್ ಮಾಡ್ತೀವಿ. ಅಂದರೆ ಆ ಒಂದು ಜಟಾಪಟಿ ನಡೀತಾನೆ ಇರುತ್ತೆ. ಆಮೇಲೆ ನಮ್ಗಳಿಗೂ ಅರ್ಥ, ಹಿಂಗ ಸಿ ಕತೆ ಹೇಳಿದಾಗಲೇ ನಿಮಗೆ ಫಸ್ಟ್ ಟೈಮಿಗೆ ಹೋಗಿಲ್ಲ ಅಂತಂದರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಹೋಮ್ ಆ್ಯಂಡ್ ಸಿಟ್ ಆ್ಯಂಡ್ ಥಿಂಕ್, ಓಕೆ ಆ ಸೀನ್ ಹೇಳಿದ್ರಲ್ಲ, ಹೌದಲ್ವಾ, ಹಿಂಗಲ್ವಾ. ಯು ವಿಲ್ ಸ್ಟಾರ್ಟ್ ಅನಲೈಸಿಂಗ್ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ರಿಯಲೈಸ್, ದಿಸ್ ಇಸ್ ದ ಪಾಯಿಂಟ್ ಈಸ್ ಟ್ರೈಂಗ್ ಟು ಸೇ ಅಂತ. ಹೋಗಿ ಮತ್ತೆ ನೆಕ್ಸ್ಟ್ ಡೇ ಡಿಸ್ಕಷನ್ ನಡೆಯುತ್ತೆ. ಸೊ ಯು ಕಮ್ ಟು ಅ ಕಾಮನ್ ಗ್ರೌಂಡ್ ನಡೀತಾ ಇರುತ್ತೆ. ಮತ್ತೇನೋ ಒಂದು ಟಕ್ ಅಂತ ಒಂದು ಐಡಿಯಾ ಚೇಂಜ್ ಆಗುತ್ತೆ. ಎಗೇನ್ ಫುಲ್ ಡಿಸ್ಕಷನ್ ನಡೆಯುತ್ತೆ, ಫುಲ್ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ದೆನ್ ಯು ಕಮ್ ಟು ಅ ಕಾಮನ್ ಗ್ರೌಂಡ್. ದಟ್ಸ್ ವೆನ್ ಯು ಗೋ ಫಾರ್ ಶೂಟ್. ಅಂದರೆ ಆ ಶೆಡ್ಯೂಲ್ ಅರ್ಥ ಆಯಿತು. ಈ ಮಧ್ಯ ಉಪ್ಪಿ ಸರ್ ಇನ್ ರಿಯಲ್ ಸ್ಟಾರ್ ಆದ್ರೂ ರಿಯಲ್ ಆಗಿ ಆ ಸ್ಟಾರ್ ಹೆಂಗೆ ಅನ್ನೋದು ನಾವು ಇಷ್ಟೊಂದು ಮಾತಾಡ್ತಾ ಇದ್ದೀವಲ್ಲ, ಅವ್ರ ಟೆಕ್ನಿಕಲ್ ಸೈಡು ಅವ್ರಿಗೆ ಎಡಿಟಿಂಗ್ ಬರುತ್ತಾ, ಅವ್ರ ಕ್ಯಾಮ್ರಾ ಎಲ್ಲ ಹ್ಯಾಂಡಲ್ ಮಾಡ್ತಾರಾ, ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ, ಈ ಥರ ಪ್ರಶ್ನೆಗಳೆಲ್ಲ ಅವರು ಫಾರ್ ಎಕ್ಸಾಂಪಲ್ ತುಂಬ ಜನ ನನಗೆ ಕೇಳಿದ್ರೆ ಆ ಸಿನಿಮಾ ಶೂಟಿಂಗ್ ಮಾಡಿ ಯಾವುದೊಂದು ಫಾರ್ ಎಕ್ಸಾಂಪಲ್ ಲವ್ ಮಾಕ್ಟೇಲ್ ಕ್ಯಾಮ್ರಾ ವರ್ಕ್ ಮಾಡಿದ್ದು, ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರಿ ಅಂತ ಕೇಳಿ, ಐ ಆಲ್ವೇಸ್ ಟೆಲ್ ದೆಮ್ ಇಟ್ಸ್ ನಾಟ್ ದ ಕ್ಯಾಮ್ರಾ, ಇಟ್ಸ್ ದ ಮ್ಯಾನ್ ಬಿಹೈಂಡ್ ದ ಕ್ಯಾಮ್ರಾ. ಅದೇ ರೀತಿ ಇವರು ಸಿಸ್ಟಮ್ನಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡದೇ ಇದ್ರೂ ಬಟ್ ಅದ್ರ ಬಗ್ಗೆ ಎಲ್ಲವೂ ಗೊತ್ತು. ಎ ಟೆಕ್ನಾಲಜಿ ಏನು, ಅನ್ರಿಯಲ್ ಏನು, ಸಿ ಜಿನಲ್ಲಿ ಏನು ಮಾಡಬಹುದು, ಏನು ಮಾಡೋಕ್ಕಾಗಲ್ಲ, ಅಷ್ಟು ಅಪ್ಡೇಟ್ ಇಟ್ಟಿರ್ತಾರೆ ಅವರು. ಅಷ್ಟು ಅಪ್ಡೇಟ್ ಆಗ್ತಾನೆ ಇರ್ತಾರೆ. ಎವ್ರಿ ಡೇ ಹಿ ಕೀಪ್ಸ್ ಅಪ್ಡೇಟಿಂಗ್. ಈ ಸಿನಿಮಾದಲ್ಲೇ ತುಂಬ ಟೆಕ್ನಿಕಲಿ ಸಾಕಷ್ಟು ವಿಷಯಗಳು ಬಳಕೆ ಆಗಿದೆ. ಅಂದರೆ ಅಲ್ಲ, ಇದು ಈಗ ಎಲ್ಲ ಸಿನಿಮಾಗಳು ಮಾಡ್ತಿದ್ದಾರೆ. ರೋಬೋಟಿಕ್ ಕ್ಯಾಮ್ರಾ ಆಗಲಿ, 3D ಸ್ಕ್ಯಾನಿಂಗ್ ಆಗಲಿ, ಅನ್ರಿಯಲ್ನಲ್ಲಿ ಶೂಟ್ ಮಾಡೋದಾಗಲಿ, ಎಲ್ಲವೂ ಯೂಸ್ ಆಗಿದೆ. ಬಟ್ ಇಲ್ಲಿ ಎಲ್ಲವೂ ಯೂಸ್ ಮಾಡೋಕ್ಕೆ ಮುಂಚೆ ಅವ್ರು ಏನು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ ಅಂತ ಅವ್ರು ತಿಳ್ಕೊಂಡ್ಬಿಡ್ತಾರೆ. ಒಂದು ಪಾಸ್, ಬಿಕಾಸ್ ನಾವು ಜನಸಾಮಾನ್ಯರ ಕಾಮನ್ ಮ್ಯಾನ್ಗೆ ಅಂಡರ್ಸ್ಟ್ಯಾಂಡಿಂಗಿಗೆ ನನಗೆ ರೋಬೋಟಿಕ್ ಸರ್ಜರಿ ಗೊತ್ತು, ಐ ಡೋಂಟ್ ನೋ ರೋಬೋಟಿಕ್ ಕ್ಯಾಮ್ರಾ ಏನಂತ. ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಏನಿದು? ಈಗ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀರ, ಈಗಿನ ಈ ರೊಬೋಟಿಕ್ ಕ್ಯಾಮ್ರಾ ಕೆಲವು ವಿಷಯಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಮೊಕೋಬೋಟ್ ಅಂತ ಕರಿತೀವಿ ಇಲ್ಲಿ ಯೂಸ್ ಮಾಡಿದ್ದು ನಾವು. ಮೊಕೋಬೋಟ್
ಅದು ಹೇಗೆ ಅಂತಂದರೆ ಯು ಕ್ಯಾನ್ ಪ್ರೋಗ್ರಾಮ್ ಫಾರ್ ಎಕ್ಸಾಂಪಲ್ ನಂದು ಇಲ್ಲಿ ಟೈಟ್ ಕಣ್ಣು ಕ್ಲೋಸಪ್ ಇಲ್ಲಿದೆ ಕ್ಯಾಮ್ರಾ, ಇಲ್ಲಿಂದ ಹಾಫ್ ಎ ಸೆಕೆಂಡ್ ಝಪ್ ಅಥವಾ 1 ಸೆಕೆಂಡ್ಗೆ ಇಲ್ಲಿಗೆ ಬರುತ್ತೆ ಕ್ಯಾಮ್ರಾ, ಅಲ್ಲಿಂದ ಲೋ ಹ್ಯಾಂಡ್ ಅಲ್ಲಿ ಹೋಗುತ್ತೆ ಕ್ಯಾಮ್ರಾ. ಓಕೆ, ಅಲ್ಲಿಂದ ನಿಮಗೆ ಬರುತ್ತೆ. ಇದಿಷ್ಟು ನಾನು ಪ್ರೋಗ್ರಾಮ್ ಮಾಡ್ಬೋದು. ಈಗ ಎಡಿಟಿಂಗ್ನಲ್ಲಿ ಟೈಮ್ಲೈನ್ ಇದ್ದಂಗೆ ನನಗೆ ಅದು ತುಂಬ ಈಸಿ ಅನಿಸ್ತು. ಯಾಕಂದರೆ ಕೆಲವು ಸೀನ್ಸು ಶೂಟ್ ಮಾಡುವಾಗ ನಾನೇ ಇದು ಇವ್ರ ಹತ್ರ ಡೈಲಾಗ್ ಹೇಳಿಸಿ ಟೈಮಿಂಗ್ ಮಾಡಿ ಮೊಬೈಲಲ್ಲಿ ಟೈಮರ್ ಸ್ಟಾಪ್ ವಾಚ್ ಇಟ್ಕೊಂಡು ಓಕೆ ಬಿಜಿ ಇಲ್ಲಿಂದ ಏನು ಡೈಲಾಗು ಎಲ್ಲಿಂದ ಎಲ್ಲಿಗೆ ಬರ್ತೀರಾ, ಈ ಡೈಲಾಗ್ ಹೇಳಿ ರೆಕಾರ್ಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಮೂಮೆಂಟು, ಇಲ್ಲಿ ಎಷ್ಟು ಹೊತ್ತು ಪಾಸು, ಇಲ್ಲಿಂದ ಮತ್ತೆ ಮೂಮೆಂಟು, ಡೈಲಾಗು. ಸೊ ಇದೆಲ್ಲವೂ ಒಂದು ಟೈಮರ್ ಆನ್ ಮಾಡಿಕೊಂಡು ನೋಟ್ ಮಾಡಿಕೊಂಡು, ಏಕೆಂದರೆ ಈ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗ್ ಬರುತ್ತೆ ಒಂದು ಕಡೆ, ಒಳಗೊಂದು ಹೊರಗೊಂದು. ಆ ಸೀಕ್ವೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಈ ಕ್ಯಾಮ್ರಾ ಹೆಂಗೆ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ. ಒಂದು ಕ್ಯಾರೆಕ್ಟ್ರಿಗೆ ಫೋಕಸ್ ಇರುತ್ತೆ, ಅಲ್ಲಿಂದ ಕ್ಯಾಮ್ರಾ ಬ್ಯಾಕ್ ಬರುತ್ತೆ, ಇನ್ನೊಂದು ಕ್ಯಾರೆಕ್ಟ್ರಿಗೆ ಫೋಕಸ್ ಶಿಫ್ಟ್ ಆಗಿರುತ್ತೆ, ಅಲ್ಲಿಂದ ಕ್ಯಾರೆಕ್ಟರ್ ನಡ್ಕೊಂಡು ಬರುತ್ತೆ, ಪಾಸು, ಡೈಲಾಗು, ಮತ್ತೆ ವಾಪಸ್ ಹೋಗಿ ಮಾತಾಡುತ್ತೆ. ಹಂಗೆ ಅಂದರೆ ಒಂದು ಟೋಟಲ್ ಮೂಮೆಂಟ್ ಇರುತ್ತೆ. ಸೊ ಈ ಕ್ಯಾಮ್ರಾ ಅಂದರೆ ಈ ರೊಬೋಟಿಕ್ ಕ್ಯಾಮ್ರಾದು ಅಡ್ವಾಂಟೇಜ್ ಏನಂದರೆ ಯು ಕ್ಯಾನ್ ರೀಕಾಲ್ ದ ಪ್ರೋಗ್ರಾಮ್. ಅಂದರೆ ಈಗ ಶಾರ್ಟ್ ಎ, ಶಾರ್ಟ್ ಬಿ, ಶಾರ್ಟ್ ಸಿ ಅಂತ ಇಟ್ಕೊಳ್ಳಿ. ಈಗ ಫಸ್ಟ್ ಒಂದು ಶಾರ್ಟ್ ಅಂದರೆ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಪಾಯಿಂಟ್ ಬಿನಲ್ಲಿ ಪಾಸ್, ಪಾಯಿಂಟ್ ಬಿ ಟು ಪಾಯಿಂಟ್ ಸಿ, ಪಾಯಿಂಟ್ ಸಿನಲ್ಲಿ ಪಾಸ್, ಒಂದು ಡೈಲಾಗ್ ಇದೆ, ಡೈಲಾಗಿಗೆ ಒಂದು ಪಾಸ್ ಇರುತ್ತೆ, ಅಲ್ಲಿಂದ ಮತ್ತೆ ಪಾಯಿಂಟ್ ಬಿಗೆ ಹೋಗುತ್ತೆ, ಅಥವಾ ಪಾಯಿಂಟ್ ಸಿಯಿಂದ ಡೈರೆಕ್ಟ್ ಪಾಯಿಂಟ್ ಎಗೆ ಹೋಗುತ್ತೆ. ಇದಿಷ್ಟು ಮ್ಯಾನ್ಯುಲಿ ಮಾಡೋದು ತುಂಬಾ ಅಸಾಧ್ಯ. ಕಷ್ಟ ಅಂತಲ್ಲ, ಅಸಾಧ್ಯ ಬಿಡಿ. ಅದೇ ಸ್ಪೀಡು, ಫ್ರೇಮು, ಯಾಕಂದರೆ 2 ಕ್ಯಾರೆಕ್ಟರ್ ಅಲ್ವಾ, ಫ್ರೇಮ್ ಸೇಮ್ ಇರಬೇಕಲ್ಲ. ಈಗ 2 ಕ್ಯಾರೆಕ್ಟರ್ ಇದೆ, ಇಲ್ಲೊಂದು ಕ್ಯಾರೆಕ್ಟರ್ ಇಲ್ಲೊಂದು ಕ್ಯಾರೆಕ್ಟ್ರು. ಫಸ್ಟ್ ಈ ಕ್ಯಾರೆಕ್ಟರ್ನ ಇಟ್ಕೊಂಡು ತೆಗಿತೀವಿ, ಎ ಬಿ ಸಿ ಎ ಅಥವಾ ಎ ಬಿ ಸಿ ಬಿ ಎ ಪೊಸಿಷನ್ಸು. ವೆರಸ್ ಈ ಕ್ಯಾರೆಕ್ಟ್ರ್ ಇಲ್ಲಿಗೆ ಬಂದಮೇಲೆ ಅಲ್ಲಿ ಆ ಕ್ಯಾರೆಕ್ಟರ್ ಇರಲ್ಲ, ಸೇಮ್ ಮಾಡಬೇಕಲ್ಲ, ಸೇಮ್ ಟೈಮಿಂಗಲ್ಲಿ ಮಾಡಬೇಕು, ಸೇಮ್ ಫ್ರೇಮ್ ಇರಬೇಕು, ಸೇಮ್ ಫೋಕಲ್ ಲೆಂತ್ ಇರಬೇಕು. ಸೊ ಇವೆಲ್ಲವೂ ಅಚೀವ್ ಮಾಡ್ಬೋದು ಅದರಲ್ಲಿ. ಬಟ್ ಇಫ್ ಯು ನೋ ಹೌ ಟು ಯೂಸ್ ಇಟ್, ಇಟ್ಸ್ ಅಮೇಝಿಂಗ್. ಹೌ ಡಸ್ ಹಿ ಕೀಪ್ ದಟ್ ಕಾಮನ್ ಮ್ಯಾನ್ ಫೀಲಿಂಗ್ ಇನ್ ಹಿಮ್ ಅಲೈವ್? See, the problem with any celebrity, they will be, that person will be very simple and down to earth. ಆ ಅಟ್ಮಾಸ್ಫಿಯರ್ ಹಂಗೆ ಕ್ರಿಯೇಟ್ ಆಗ್ಬಿಡುತ್ತದು. ಅವರು ಯಾವತ್ತು ಆ್ಯಟಿಟ್ಯೂಡ್ ತೋರಿಸ್ಬೇಕು ಅಂತ ಇರೋದು ಇಲ್ಲ. ಎನಿಬಡಿ ಐ ಹ್ಯಾವ್ ವರ್ಕ್ಡ್ ವಿತ್ ಮೆನಿ ಸ್ಟಾರ್ಸ್ ಇನ್ ದಿ ಇಂಡಸ್ಟ್ರಿ, ಆಲ್ಮೋಸ್ಟ್ ಆಲ್ ಐ ಹ್ಯಾವ್ ವರ್ಕ್ಡ್ ವಿತ್, ಆರ್ ಅಟ್ಲೀಸ್ಟ್ ಇಫ್ ನಾಟ್ ಐ ಇಫ್ ನಾನು ವರ್ಕ್ ಮಾಡಿಲ್ಲ ಅಂದರೂ ಐ ನೋ ದೆಮ್ ಪರ್ಸ್ನಲಿ. ದೇ ವಿಲ್ ನಾಟ್ ಹ್ಯಾವ್ ದಟ್ ನಾನ್ ಸ್ಟಾರ್ ಅವೆಲ್ಲ ಇರಲ್ಲ. ಅದು ಏನಾಗುತ್ತೆ ಹೊರಗೆ ಅದು ಕ್ರಿಯೇಟ್ ಆಗಿರುತ್ತೆ, ಒಂದು ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ಅದು ಈಚೆ. ಬಟ್ ವೆನ್ ಯು ಟಾಕ್ ಟು ದಟ್ ಪರ್ಸನ್ ಒನ್ ಅಲ್ಲ, ದೆನ್ ಓನ್ಲಿ ಯು ನೋ ದಟ್ ರಿಯಾಲಿಟಿ. ಹಂಗಿಲ್ವಲ್ಲ ಗುರು ಅಂತ. ಸೊ ವಾಟ್ ಈಸ್ ದ ಕರೆಂಟ್ ಹೈ ದಟ್ ಯು ಆರ್ ರೈಡಿಂಗ್ ಆನ್ ಇನ್ ಲೈಫ್? ಕ್ರೇಜಿ ಮೈಂಡ್ಸ್. ಕ್ರೇಜಿ ಮೈಂಡ್ಸ್ ಈಗ ಒಂದು 3 ಪ್ರಾಜೆಕ್ಟ್ ನಡೀತಾ ಇದೆ, ಅದು ಪೋಸ್ಟ್ ಪ್ರೊಡಕ್ಷನ್ ಮಾಡಿದೆ ನಾನು. ಇನ್ನೊಂದು ಸಿನಿಮಾ ಡಬ್ಬಿಂಗ್ ಸ್ಟೇಜಲ್ಲಿದೆ, ನಾಗತಿಹಳ್ಳಿ ಅವರು ಡೈರೆಕ್ಷನ್ದು, ಅಮೆರಿಕದಲ್ಲಿ ಶೂಟ್ ಮಾಡಿದ್ವಿ. ಇನ್ನೊಂದು ಸಿನಿಮಾ ಈಗ ಸ್ಟಾರ್ಟ್ ಆಗಿದೆ, ರೂಪಾಯಿಯವ್ರದ್ದು ಹಿಂದಿ ಸಿನಿಮಾ. ಅದು ಲಾಸ್ಟ್ ಡೌಟ್ ಐ ಹ್ಯಾವ್, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಮ್ರಾಮನ್ ಆ್ಯಂಡ್ ಸಿನಿಮಾಟೋಗ್ರಫರ್? ನೋ ಸಿ ಒಂದು ಐ ವಾಂಟ್ ಟು ಟೆಲ್ ಯು ದಿಸ್. ನಮ್ಮಲ್ಲಿ ಮೆನಿ ಪೀಪಲ್ ಮೈಟ್ ಗೆಟ್ ಒಫೆಂಡೆಡ್. ತುಂಬ ಜನ DOP ಅಂತ ಹಾಕ್ಕೊತಾರೆ. DOP ಅಂದರೆ ಡೈರೆಕ್ಟರ್ ಆಫ್ ಫೋಟೋಗ್ರಫಿ. ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂದರೆ ಅವರು ಕೂತು ಲೈಟಿಂಗ್ ಮಾಡಿಸಿ ಮಾಡೋದು, ಆಪ್ರೇಟ್ ಮಾಡೋಂಗಿಲ್ಲ. ಆಪ್ರೇಟಿವ್ ಕ್ಯಾಮ್ರಾಮನ್ ಅಂತ ಬರ್ತಾನೆ. ಕರೆಕ್ಟ್. ಆಪರೇಟಿವ್ ಕ್ಯಾಮ್ರಾಮನ್ ಆಪ್ರೇಟ್ ಮಾಡೋದೆಲ್ಲ ಇನ್ನೊಬ್ಬ ಇರ್ತಾನೆ. ಇವ್ರು ಕೂತ್ಕೊಂಡು ಲೈಟಿಂಗ್ ಗಿಟಿಂಗ್ ಮಾಡಿಸಿ ಫ್ರೇಮ್ ನೋಡಿ ಮಾಡಬೇಕು. ಅಂಥವ್ರಿಗೆ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತಾರೆ. ನಮ್ಮಲ್ಲಿ ಅದನ್ನ ತುಂಬ ದುರ್ಬಳಕೆ ಮಾಡ್ಕೊತಾರೆ. ಎಲ್ಲರೂ DOP, ಏನು ನಾನು DOP ಅಂತಾರೆ. ಗುರು ನೀನು DOP ಹೆಂಗೆ ಗುರು? ಇಟ್ಸ್ ಅ ವೆರಿ ರಾಂಗ್ ಟರ್ಮ್. ಐ ರಿಮೆಂಬರ್ ಈಗ ಸರ್ ಅಂತಾರೆ ಎಲ್ಲರೂ. ಐ ಡೋಂಟ್ ಜನರಲಿ ಐ ಡೋಂಟ್ ಅಡ್ರೆಸ್ ಎನಿಬಡಿ ಸರ್, ಬಿಕಾಸ್ ಸರ್ ಇಸ್ ಅ ನೈಟ್ಹುಡ್ ಗಿವನ್ ಬೈ ದಿ ಕ್ವೀನ್ ಆಫ್ ಇಂಗ್ಲೆಂಡ್ ಆರ್ ವಾಟ್ ಎವರ್, ಕಿಂಗ್ ಆಫ್ ಇಂಗ್ಲೆಂಡ್. ಇಟ್ ಈಸ್ ಅ ನೈಟ್ಹುಡ್. ಮೊನ್ನೆ ಇವರಿಗೆ ಬಂತು, ಯಾರು, ಕ್ರಿಸ್ತೋಫರ್ ನೋಲನ್ ಆ್ಯಂಡ್ ಹಿಸ್ ವೈಫ್, ದೇ ಗಾಟ್ ನೈಟ್ಹುಡ್ ಆ್ಯಂಡ್ ಡೇಮ್ ಹುಡ್. ಮೇಲ್ಗೆ ಸರ್ ಅಂತಾರೆ,
ಫೀಮೇಲ್ಗೆ ಡೇಮ್ ಅಂತಾರೆ, ಮೆಡ್ಯಾಮ್ ಅಂತಾರಲ್ಲ ಅದು ಡೇಮ್, DAME. ಸೊ ಇಲ್ಲಿ ಹೆಂಗೆ DOP ಅಂತ ಹಾಕ್ಕೊಂಡ್ಬಿಡ್ತಾರೆ. ಸಿನಿಮ್ಯಾಟೋಗ್ರಾಫರ್ ಅಂದರೆ ಸಿನಿಮಾ ಮಾಡೋನು ಸಿನಿಮ್ಯಾಟೋಗ್ರಾಫರ್. ಕ್ಯಾಮ್ರಾಮ್ಯಾನ್ ಅಂತಂದರೆ ಈ ವಿಡಿಯೋ ಕ್ಯಾಮ್ರಾ ಟೆಲಿವಿಷನ್ ಮಾಡೋರು ಕ್ಯಾಮ್ರಾಮ್ಯಾನ್. ಸಿನಿಮ್ಯಾಟೋಗ್ರಫಿ ಅಂತಂದರೆ ಸಿನಿಮಾಟೋಗ್ರಫಿ, ಸಿನಿಮಾ ಕ್ಯಾಮ್ರಾ ಯೂಸ್ ಮಾಡೋರು. ಹೌದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ರೋಯಿಂಗ್ ಅಸ್ ಸಮ್ DOP ಅನ್ನೋದು ತುಂಬ ಕೆಟ್ಟ ಟರ್ಮ್ ಯೂಸ್ ಮಾಡೋದು ನನ್ನ ಪ್ರಕಾರ. ಇಲ್ಲಿ ಯಾರೂ ಇಲ್ಲ ನಮ್ಮಲ್ಲಿ, ಅಂದರೆ ಐ ಹ್ಯಾವ್ ಅ ಫ್ರೆಂಡ್ ಸುಧೀರ್ ಅಂತ. ಸುಧೀರ್ ರಾಮಚಂದ್ರನ ಇಲ್ಲ, ಇವರು ಸುಧೀರ್ ಅಂತ ಈ ಬಾಂಬೆನಲ್ಲಿ ಕೌನ್ ಬನೇಗಾ ಕರೋಡ್ಪತಿ ಮತ್ತೆ ಈ ಕೋಕ್ ಸ್ಟುಡಿಯೋ ಇದಕ್ಕೆಲ್ಲ ಈಸ್ ಅ DOP. ಅದೇ ಇಲ್ಲಿ ಡಾನ್ಸಿಂಗ್ ಸ್ಟಾರ್ ಅಂತ ನಡೆದಾಗ ಅವ್ರುಗಳು DOP ಯಾಕೆ ಅಂದರೆ ಮಲ್ಟಿಪಲ್ ಕ್ಯಾಮ್ರಾಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ರಿಯಾಲಿಟಿ ಶೋ, ಎನಿ ರಿಯಾಲಿಟಿ ಶೋ ದರ್ ವಿಲ್ ಬಿ ಅ DOP because there are multiple cameras. He'll be directing everybody. That's where I met him. Exactly. And he's a good friend today. ಅವಾಗ ಅದೇ ನೋಡಿ ಈ ಥರ ಎಳೆಯಾಗಿ ಒಂದಷ್ಟು ಕರೆಕ್ಟಾಗಿ ಇಡಬೇಕು. ಸೊ ಐ ಥಿಂಕ್ ಇಟ್ ವಾಸ್ ಕ್ರೇಜಿ ಎಕ್ಸ್ಪ್ಲೋರಿಂಗ್ ದ ಶ್ರೀ ಕ್ರೇಜಿ ಮೈಂಡ್ಸ್. ಕೀಪ್ ಗೋಯಿಂಗ್ ಶ್ರೀ. Yes, thank you. Thank you, Shri. It was really awesome. Thank you. Thank you. Bye.